ಈ ಮೊಸರು ಬಜ್ಜಿಲಿ ಊಟ ಮಾಡ್ತಾ ಇದ್ರೆ ಮತ್ತೆ ಮತ್ತೆ ಇನ್ನೊಂದು ಸ್ವಲ್ಪ ಊಟ ಮಾಡೋಣ ಅನ್ನೋಷ್ಟು ಮನಸ್ಸಾಗುತ್ತೆ. ಹಾಗೆ ಈ ಬೇಸಿಗೆಗೆ ಊಟ ಅಷ್ಟು ಸೇರಲ್ಲ, ಶೆಕೆ ಅನಿಸ್ತಾ ಇರುತ್ತಲ್ವಾ. ಈ ಥರ ಮೊಸರು ಬಜ್ಜಿ ಮಾಡ್ಕೊಳ್ಳಿ, ಸೂಪರ್ ಆಗಿರುತ್ತೆ. ಬದನೆಕಾಯಲ್ಲಿ ಮಾಡೋದು, ಅದರಲ್ಲೂ ಈ ಥರ ಬದನೆಕಾಯಲ್ಲಿ ಮಾಡೋದ್ರಿಂದ ದೇಹಕ್ಕೂ ಕೂಡ ತಂಪು. ಮೊಸರು ಕೂಡ ಯೂಸ್ ಮಾಡ್ತೀವಲ್ವಾ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವಾಗ ಬದನೆಕಾಯಿ ಬಜ್ಜಿ ರೆಸಿಪಿಗೆ ಏನೆಲ್ಲ ಬೇಕು ಅಂತ ಬನ್ನಿ ನೋಡ್ಕೊಂಬರೋಣ. ಒಂದೆರಡು ಬದನೆಕಾಯಿ ತೊಗೊಂಡಿದ್ದೀನಿ, ಅದನ್ನು ಮೇಲೆಲ್ಲ ಸುಟ್ಕೊಂಡಿದ್ದೀನಿ. ತವ ಮೇಲೆ ಇಟ್ಕೊಂಡು 3 ಬದನೆಕಾಯಿನ ಹಾಗೆ ಸುಟ್ಕೊಂಡಿದ್ದೀನಿ. ಸುಟ್ಕೊಂಡಿದ್ದಾದಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನೂ ಕೂಡ ಸುಟ್ಕೊಂಡಿದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡು ಉದ್ದಿನಬೇಳೆ, ಹೆಸರುಬೇಳೆ, ಕಡಲೆಬೇಳೆ ಮೂರೂ ಕೂಡ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ 3 ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಆದರೂ ಹಾಕ್ಕೊಬೋದು, ಒಣಮೆಣ್ಸಿನ್ಕಾಯಿ ಆದರೂ ಹಾಕ್ಕೊಬೋದು. ನಾನು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಅದನ್ನು ಎಣ್ಣೆಲೂ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ, ಹಾಕ್ಕೊತಾ ಇದ್ದೀನಿ. ಕಾಯಿ ಎಷ್ಟು ಹಾಕ್ಕೊತಿದ್ದೀನಿ ಅಂದರೆ, ಸಾಂಬಾರು 1 ಟೈಮ್ಗಾದರೆ ಸ್ವಲ್ಪ ಹಾಕ್ಕೊಳ್ಳಿ, 2 ಟೈಮ್ಗೆ ಹಾಕ್ಕೊಳ್ಳೋದಿದ್ರೆ 1 ಹಿಡಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕಾಯಿನ. ಇವಾಗ ಸುಟ್ಕೊಂಡಿರೋದನ್ನ ಬಿಡಿಸಿ ಹಾಕ್ಕೊತಿದ್ದೀನಿ. ಈಗ ಫ್ರೈ ಮಾಡಿರೋದನ್ನ ಹಾಗೆ ಬೇಕಿದ್ರೂ ಹಾಕ್ಕೊಬೋದು, ಹಸಿನೇ ಬೇಕಿದ್ರೆ ಹಾಕ್ಕೋಬೋದು. ಆಗ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಸುಟ್ಕೊಂಡು ಹಾಕ್ಕೊಂಡ್ರೆ ಅದರ ಟೇಸ್ಟು ಸೂಪರ್ ಆಗಿರುತ್ತೆ. ಒಮ್ಮೆ ಈ ಥರ ಟ್ರೈ ಮಾಡಿ, ನೀವೇ ಹೇಳ್ತೀರಾ ಚೆನ್ನಾಗಿ ಬಂದಿತ್ತು ಅಂತ. ಅಷ್ಟು ಚೆನ್ನಾಗಿ ಬರುತ್ತೆ ಈ ಸಾಂಬಾರು. ಅಂದರೆ ಗೆಸ್ಟ್ ಯಾರಾದರೂ ಬಂದಿರ್ತಾರೆ, ಮನೇಲಿ ತರಕಾರಿಗಳಿರಲ್ಲ, ಬೇಗ ಅಡುಗೆ ಮಾಡಬೇಕು, ಹೋಗ್ಬೇಕು ಅಂತ ಇರ್ತಾರಲ್ವ, ಆ ಟೈಮಲ್ಲಿ ಮಾಡ್ಬೋದು. ಒಂದು ಸಂಡಿಗೆನೋ ಹಪ್ಪಳನೋ ಏನಾದರೂ ಇದ್ದರೆ ಕ್ವಿಕ್ಕಾಗಿ ಆಗುತ್ತೆ ಸಾಂಬಾರು. ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡ್ತೀರಾ ಅಂತ ನಾನು ಅಂದ್ಕೊತೀನಿ. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇದಾದಮೇಲೆ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಇದು ಯಾವ ಥರ ಇರಬೇಕು ಅಂದರೆ, ತರಿಯಾಗಿ ರುಬ್ಬೋದು ಬೇಡ, ಚೆನ್ನಾಗಿ ಫುಲ್ಲು ಸಾಫ್ಟಾಗಿರಬೇಕು. ರುಬ್ಕೊಬಂದಿದ್ದಾದಮೇಲೆ ಇದನ್ನು ಬದನೆಕಾಯಿನ ಫುಲ್ಲು ಅದ್ರದ್ದು ಸಿಪ್ಪೆ ಎಲ್ಲ ತೆಗಿಬೇಕು. ಸುಟ್ಕೊಂಡಿದ್ರೆ ಚೆನ್ನಾಗಿ ಬೇಗ ಬರುತ್ತೆ ಸಿಪ್ಪೆ. ನಾನಿವಾಗ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಇವಾಗ ಇದನ್ನು ಬದನೆಕಾಯಿನ ಒಳಗಡೆ, ನಾನು ಚೆನ್ನಾಗಿರೋ ಬದನೆಕಾಯಿ ತೊಗೊಂಡಿದ್ದೀನಿ, ಅಂದರೆ ಹುಳ ಗಿಳ ಏನೂ ಇಲ್ದಿರೋ ಬದನೆಕಾಯಿ ನೋಡಿ ತೊಗೊಂಡಿದ್ದೀನಿ. ಹುಳ ಇದ್ದರೆ ಒಳಗಡೆ ಓಪನ್ ಮಾಡಿ ನೋಡ್ಕೊಬೇಕಾಗುತ್ತೆ. ಹುಳ ಇರಲಿಲ್ಲ ಅಲ್ವಾ, ಹಾಗಾಗಿ ನಾನು ಒಳಗಡೆ ಹಾಗೆ ನೋಡಿದೆ, ಹುಳ ಏನೂ ಇರಲಿಲ್ಲ. ಹಾಗೆ ಮೇಲೆಲ್ಲ ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ. ಇದನ್ನು ತಿನ್ನಲಿಕ್ಕೆ ಒಂಥರ ಚೆನ್ನಾಗಿರುತ್ತೆ. ಯಾರು ಕೂಡ ಬದನೆಕಾಯಿ ತಿನ್ನಲ್ಲ, ಮತ್ತು ಬದನೆಕಾಯಿ ಅಷ್ಟು ಇಷ್ಟಪಡಲ್ಲ ಅಲ್ವಾ. ಈ ಮೊಸರು ಬಜ್ಜಿಲಿ ಬದನೆಕಾಯಿ ಎಷ್ಟು ಇಷ್ಟಪಟ್ಟು ತಿಂತಾರೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಂತೂ ಫೇವ್ರೆಟ್ ಅಂತಲೇ ಹೇಳ್ಬೋದು. ಈ ಮಳೆ ಸೀಸನಲ್ಲಿ ಮತ್ತು ಬೇಸಿಗೆ ಕಾಲದಲ್ಲಿ ತುಂಬ ಜಾಸ್ತಿ ಮಾಡ್ತಾರೆ ಹಳ್ಳಿಗಳಲ್ಲೆಲ್ಲ. ನನಗಂತೂ ಸಖತ್ತು ಫೇವ್ರೆಟ್ ಅಂತಲೇ ಹೇಳ್ಬೋದು. ಈ ಬೇಸಿಗೆಗೆ ಮಸಾಲ ಸಾಂಬಾರು ಜಾಸ್ತಿ ತಿಂದು ಬೋರ್ ಆಗಿರೋರಿಗೆ ಈ ಥರ ಮೊಸರು ಬಜ್ಜಿ ಮಾಡಿಕೊಟ್ರೆ ಮುದ್ದೆ ಜೊತೆ ಸಖತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಯಾವ ಥರ ಬರುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿದಿದ್ದಾದಮೇಲೆ
ನೋಡಿದ್ರಲ್ಲ ಮೊಸರು ಬಜ್ಜಿ ರೆಸಿಪಿ ಎಷ್ಟು ಈಸಿ ಅಲ್ವಾ? ನಿಮ್ಮ ಮನೇಲೂ ನೀವು ಟ್ರೈ ಮಾಡ್ತೀರಾ ಅಂತ ಭಾವಿಸ್ತಾ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ನೋಡ್ತಾ ಇರಿ ಅಂತ ಹೇಳ್ತಾ ಬಾಯ್ ಆಲ್.